love you. Each and every moment that I've spent with you is like 1,000 lifetimes, and I want to spend with you a billion lifetime. And I want you to know a billion is a large number. Just to give you an example, one human, because we breathe on a regular basis, we still, in his entire lifetime, average human only breathes 670 million times. Breathing, so essential for living. It's only done 670, 100, 670 times, million. And it takes 1,000 million to become a billion. So you're far more important than the breath that you take. Oh my god. Oh, yeah, I know. I know. I was just. Thank you. Have a beautiful, happy engagement anniversary. Good. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ, ಖುಷಿಯಾಗಿದ್ದೀರಾ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಜರ್ಮನಿಯಲ್ಲಿ ಕನ್ನಡತಿ ಯೂಟ್ಯೂಬ್ ಚಾನಲ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ನಿಮ್ಮೆಲ್ಲರಿಗೂ ಕೂಡ. ಸೊ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ, ನನಗೆ ತುಂಬಾ ಸ್ಪೆಷಲ್ಲು. ನಮ್ಮ ಎಂಗೇಜ್ಮೆಂಟ್ ಆ್ಯನಿವರ್ಸರಿ. ಸೊ ಆ್ಯಕ್ಚುಲಿ ನಾನು ವ್ಲಾಗ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಸೊ ಒಂದು ಸ್ವಲ್ಪ ಪ್ರೈವಸಿ ಇರಲಿ, ಇವತ್ತು ಲೈಕ್ ನಮ್ಮ ಪಾಡಿಗೆ ನಾವಿಬ್ಬರು ಸೆಲೆಬ್ರೇಟ್ ಮಾಡೋಣ ಅಂತ. ಆ್ಯಕ್ಚುಲಿ ಅದಕ್ಕೆ ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡಲೂ ಇಲ್ಲ. ಸೊ ಇಟ್ ವಾಸ್ ರಿಯಲಿ ಅ ವೆರಿ ಗುಡ್ ಆ್ಯಂಡ್ ಪ್ರೊಡಕ್ಟಿವ್ ಡೇ. ಬಟ್ ಎಂಡ್ ಆಫ್ ದ ಡೇ ಇಟ್ಸ್ ಹಿಮ್ ಲೈಕ್ ಹೂ ಆಲ್ವೇಸ್ ಎಂಕರೇಜಸ್ ಮೀ. ಸೊ ಹಿ ವಾಸ್ ಲೈಕ್, ಏನೋ ಇವತ್ತು ವ್ಲಾಗ್ ಮಾಡ್ತಾ ಇಲ್ವಾ ಅಂತ. ಐಮ್ ಲೈಕ್, ಎಲ್ಲೋ ಬೇಡ ಅನಿಸ್ತು, ಬಿಕಾಸ್ ರೀಸೆಂಟ್ಲಿ ನಮ್ಮ ಲವ್ ಆ್ಯನಿವರ್ಸರಿ ವ್ಲಾಗ್ ಮಾಡಿ ಹಾಕಿದ್ದೆ. ಸೊ ಸಾಕು ಅಂತ ಅನ್ನಿಸ್ತು ಅಂತ. ನೋ, ದಟ್ಸ್ ಓಕೆ. ಒಂದು ರ್ಯಾಂಡಮ್ ಡೇ ಥರ ಐಮ್ ಲೈಕ್ ಓಕೆ ಮಾಡುವ ಅಂತ ಅಂದ್ಕೊಂಡು ಐ ಆಮ್ ಜಸ್ಟ್ ಸ್ಟಾರ್ಟಿಂಗ್ ನವ್. ಸೊ ಯಾ, ಸಿನ್ಸ್ ಐ ಟೋಲ್ಡ್ ಇಟ್ ವಾಸ್ ಅ ಪ್ರೊಡಕ್ಟಿವ್ ಡೇ, ಬೆಳಗ್ಗೆಯಿಂದ ಪ್ಲ್ಯಾನ್ ಇದ್ದಿದ್ರೆ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ವ್ಲಾಗ್ ಮಾಡ್ಬೋದಿತ್ತು. ಬಟ್ ಯಾ, ಎಕ್ಸ್ಟ್ರೀಮ್ಲಿ ಸಾರಿ, ನಾನು ಅದನ್ನು ಬೇಡ ಅಂತ ಅಂದ್ಕೊಂಡೆ. ಬಟ್ ಯಾ, ಫೈನಲಿ ಗುಡ್ ಟು ಗೋ ಡಿಸೈಡ್ ಮಾಡಿ ಐ ಆಮ್ ಡೂಯಿಂಗ್ ವ್ಲಾಗ್ ಫಾರ್ ಯು ಗೈಸ್. ಸೊ ದಿಸ್ ಇಸ್ ದಿ ಔಟ್ಫಿಟ್ ಫಾರ್ ದ ಡೇ. ಸೊ ಐ ಆಮ್ ಕೀಪಿಂಗ್ ಇಟ್ ವೆರಿ ಸಿಂಪಲ್. ನಾರ್ಮಲ್ ಒಂದು ಫ್ರಾಕ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಕಲರ್. ಐ ಲವ್ ಲ್ಯಾವೆಂಡರ್. ಸೊ ಐ ಆಮ್ ಜಸ್ಟ್ ಕೀಪಿಂಗ್ ಇಟ್ ರಿಯಲಿ ವೆರಿ ವೆರಿ ಸಿಂಪಲ್. ಸೊ ಅಷ್ಟೇ. ಐ ಆಮ್ ಆಲ್ ಸೆಟ್ ಟು ಗೋ. ಡ್ರೆಸ್ ಆಯಿತು, ರೆಡಿ ಕೂಡ ಆಗೋಯ್ತು. ನಾನು ಜಸ್ಟು ಹೇರ್ ಸೆಟ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ಒಂದು ಸ್ವಲ್ಪ ಮಾಯಿಶ್ಚರೈಸರ್ ಆ್ಯಂಡ್ ಲಿಪ್ಸ್ಟಿಕ್ ಅಷ್ಟೇ. ನಾನೇನು ಎಕ್ಸ್ಟ್ರಾ ಮೇಕಪ್ ಮಾಡಿಕೊಂಡು ಇಲ್ಲ, ಆ್ಯಂಡ್ ನಾಟ್ ನೆಸೆಸರಿ, ಬಿಕಾಸ್ ತುಂಬ ಚಳಿ ಇದೆ. ಸೊ ಆದ ಕಾರಣ ಏನು ಮಾಡಿಕೊಂಡ್ರು ದಟ್ಸ್ ವೇಸ್ಟ್, ಏನು ಅನ್ಸೋದು ಇಲ್ಲ. ಅಂದರೆ ನಾನು ಯೂಶ್ವಲಿನೂ ಲಿಪ್ಸ್ಟಿಕ್ ಮಾತ್ರ ಪ್ರಿಫರ್ ಮಾಡೋದು. ಸೊ ಇವತ್ತು ನಾಟ್ ಇವನ್ ಐಬ್ರೋ ಪೆನ್ಸಿಲ್ ಆದರೂ ಯೂಸ್ ಮಾಡ್ತಾಯಿದ್ದೆ. ಇವತ್ತು ಅದು ಯೂಸ್ ಮಾಡಿಲ್ಲ, ನಥಿಂಗ್, ಜಸ್ಟ್ ಮಾಯಿಶ್ಚರೈಸರ್ ಆ್ಯಂಡ್ ಲಿಪ್ಸ್ಟಿಕ್. ಅದು ಬಿಟ್ಟರೆ ಇನ್ನೇನೂ ಇಲ್ಲ. Yeah, I just wanted to be really very simple, and yeah, I'm keeping it simple. So outfit ಹಾಕೊಂಡಿದ್ದು ಆಯಿತು, ಹೇರ್ ಸೆಟ್ ಮಾಡ್ಕೊಂಡಿದ್ದು ಆಯಿತು, ಆ್ಯಂಡ್ ಆಲ್ ಸೆಟ್. ಆಲ್ಸೋ ಇವತ್ತು ನಮ್ಮದು ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಆಗಿರೋದ್ರಿಂದ ಐ ಹ್ಯಾವ್ ರಿಸೀವ್ಡ್ ಗಿಫ್ಟ್ಸ್. ತುಂಬ ಚೆನ್ನಾಗಿರುವಂತಹ ಗಿಫ್ಟ್ ಸಿಕ್ಕಿದೆ ನನಗೆ. ಅಫ್ಕೋರ್ಸ್ ಯಾರಿಂದ ಅಂತ ನಿಮಗೆ ಗೊತ್ತಿರುತ್ತೆ ಈಗಾಗಲೇ, ಫ್ರಮ್ ಮೈ ಮ್ಯಾನ್. ಸೊ ಗಿಫ್ಟ್ಸ್ ಏನೇನು ಅಂತ ತೋರಿಸ್ತೀನಿ ನಿಮಗೆ, ಓಕೆನಾ? Let's go. So these are the beautiful gifts. Very very beautiful bag, and the first branded bag of my life. ನಿಜವಾಗ್ಲೂ ಸಖತ್ತಾಗಿದೆ. ಅಂದರೆ ಮೋಸ್ಟ್ ಎಕ್ಸ್ಪೆನ್ಸಿವ್ ನನ್ನ ಲೈಫಲ್ಲಿರೋದು ಇದೇ ಫಸ್ಟ್. ಆ್ಯಂಡ್ ಯಾ, ದಿಸ್ ಇಸ್ ದ ಟ್ರೈಪಾಡ್. ಅಫ್ಕೋರ್ಸ್ ನನಗೆ ಹೆಲ್ಪ್ ಆಗಲಿ ಅಂತ ಫಾರ್ ಮೈ ವ್ಲಾಗ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ದಿಸ್ ಇಸ್ ಒನ್ ಬ್ಯೂಟಿಫುಲ್ ಪಾರ್ಟಿ ಫ್ರಾಕ್. ದಿಸ್ ಇಸ್ ಅ ಪಾರ್ಟಿ ಡ್ರೆಸ್, ಬ್ಲ್ಯಾಕ್ ಗೌನ್, ಆ್ಯಂಡ್ these boots. ಸೊ ಇದಷ್ಟು ಗಿಫ್ಟ್ಸ್ ನನಗೆ ಸಿಕ್ತು ಫಾರ್ ಮೈ ಎಂಗೇಜ್ಮೆಂಟ್ ಆನಿವರ್ಸರಿ. ಅಂದರೆ ಇಟ್ಸ್ ನಾಟ್ ನೆಸೆಸರಿ, ಬಟ್ ನನಗೆ ಅನ್ಸೋದು ಈ ಥರ ಚಿಕ್ಕ ಚಿಕ್ಕ ಮೂಮೆಂಟ್ಸ್ನ ನೀವು ಲೈಫಲ್ಲಿ ಐ ಥಿಂಕ್ ಯು ಹ್ಯಾವ್ ಟು ಚೆರಿಶ್, ಆ್ಯಂಡ್ ದಟ್ಸ್ ರಿಯಲಿ ಇಂಪಾರ್ಟೆಂಟ್ ಒಂದು ಹೆಲ್ದಿ ರಿಲೇಷನ್ಶಿಪ್ಗೆ. ಬಿಕಾಸ್ ನೀವು ದೊಡ್ಡದಾಗಿ ಏನು ಮಾಡ್ತೀರಾ ಅನ್ನೋದನ್ನ ಅಫ್ಕೋರ್ಸ್ ಎಲ್ಲರೂ ನೋಡ್ತಾರೆ, ಆ್ಯಂಡ್ ಎವ್ರಿಬಡಿ ವಿಲ್ ಗೆಟ್ ಟು ನೋ. ಬಟ್ ಪುಟ್ಟು ಚಿಕ್ಕದು ನೀವು ಏನು ಮಾಡ್ತೀರಾ, ಅದು ಲಿಟಲ್ ಥಿಂಗ್ಸ್ ಏನು ಮಾಡ್ತೀರಾ, ಅದು ಅಫ್ಕೋರ್ಸ್ ನಿಮ್ಮ ಪಾರ್ಟ್ನರ್ ಮನಸ್ಸಿಗೆ ಮಾತ್ರ ದೊಡ್ಡದಾಗಿ ಕಾಣಿಸುತ್ತೆ, ಆ್ಯಂಡ್ ದಟ್ ಇಸ್ ಇಂಪಾರ್ಟೆಂಟ್. ಅದೇ ದೊಡ್ಡದು. ಸೊ ಐ ಆಲ್ವೇಸ್ ಎಂಜಾಯ್ ಲೈಕ್ ದಿಸ್. ಐ ಆಲ್ವೇಸ್ ಎಂಜಾಯ್ ಲಿಟಲ್ ಮೂಮೆಂಟ್ಸ್, ಆ್ಯಂಡ್ ಲಿಟಲ್ ಮೂಮೆಂಟ್ಸ್ ತುಂಬ ಬಿಗ್ ಸೆಲೆಬ್ರೇಷನ್ ಆಗಿ ನಾನು ತಗೊಳ್ತೀನಿ. ದಟ್ಸ್ ವೈ ಇಟ್ಸ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಮಿ. ತುಂಬ ಖುಷಿ ಆಯ್ತು. ಅಫ್ಕೋರ್ಸ್ ನಮ್ಮ ಲವ್ ಆನಿವರ್ಸರಿ ಟೈಮಲ್ಲಿ ನಾನು ಹೇಳಿದಂಗೆ ನಂಗೊಂದು ವ್ಯಾಲೆಟ್ ಬೇಕಿತ್ತು ಆ ಟೈಮಲ್ಲಿ. ಸೊ ಅಫ್ಕೋರ್ಸ್ ನನಗೆ ಲ್ಯಾವೆಂಡರ್ ಪರ್ಪಲ್ ಇಸ್ ಮೈ ಫೇವರೇಟ್ ಕಲರ್. ಸೊ ಅದೇ ಕಲರ್ ವ್ಯಾಲೆಟ್ ಗಿಫ್ಟ್ ಮಾಡಿದ್ರು. ಆ್ಯಂಡ್ ಯಾ, ಡ್ಯೂರಿಂಗ್ ದಟ್ ಟೈಮ್ ಐ ವಾಸ್ ಆನ್ ಮೈ ಡೇಟ್. ಸೊ ಐ ಥಿಂಕ್ ಪೀರಿಯಡ್ಸ್ ಟೈಮ್ ಹೆಲ್ಪ್ ಆಗೋಕ್ಕೆ ನಾನು ಹೇಳಿದೆ ನಿಮಗೆ ಹಾಟ್ ಬ್ಯಾಗ್, ಆ್ಯಂಡ್ ಮತ್ತೊಂದಿನ ಬ್ಯಾಗ್, ಅಂದರೆ ಜಿಮ್ ವೇರ್ಗೆ ಅದೊಂದು ಚಿಕ್ಕದೊಂದು ಬ್ಯಾಗ್. ಸೊ ಆ ಥರದ್ದು ಪುಟ್ ಗಿಫ್ಟ್ಸ್ ಇತ್ತು. ಬಟ್ ಈ ಸತಿ ಒಂದು ತುಂಬ ಚೆನ್ನಾಗಿರೋ ಹ್ಯಾಂಡ್ ಬ್ಯಾಗು ಆ್ಯಂಡ್ ಬೂಟ್ಸ್, ಅದು ಕಲರು ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಆ್ಯಂಡ್ ಒಂದು ಪಾರ್ಟಿ ಡ್ರೆಸ್, ಇದು ನನ್ನ ಲೈಫಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅವ್ರು ನನ್ನ ಡ್ರೆಸ್ ಎಲ್ಲ ಅವ್ರು ಸೆಲೆಕ್ಟ್ ಮಾಡಿ ಕೊಡ್ತಾರೆ ಅಂತ. ಬಿಕಾಸ್ ಸೆಲೆಕ್ಷನ್ ಚೂಸ್ ಅಂತೆಲ್ಲ ಬಂದರೆ ಹಿ ಆಲ್ವೇಸ್ ಡಿಪೆಂಡ್ಸ್ ಆನ್ ಮೀ, ನಾನೇ ಮಾಡಬೇಕು ಅಂತ. ಸೊ ಯಾವಾಗಲೂ ಹೋಗ್ತಿದ್ದೆ. ಸೊ ಸರ್ಪ್ರೈಸಿಂಗ್ ಅವರೇ ತಂದಿದ್ದು, ಸೆಲೆಕ್ಷನ್ ಕೇಳಿದೆ, ಸೈಜು ಕೇಳಿದೆ, ಮಾಡೋದಲ್ಲ ಫಸ್ಟ್ ಟೈಮ್ ಲೈಫಲ್ಲಿ. ಸೊ ಅದಕ್ಕೆ ನನಗೆ ಸ್ಪೆಷಲ್ ಆಗಿತ್ತು. ಆ್ಯಂಡ್ ಬ್ಲ್ಯಾಕ್ ಎನಿ ಟೈಮ್, ಆ್ಯಂಡ್ ಇಟ್ ಲುಕ್ ಸೋ ಗುಡ್, ಗಾರ್ಜಿಯಸ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಇಟ್ಸ್ ಮಿನಿ ಡ್ರೆಸ್, ಒನ್ ಪೀಸ್ ಅದು. ಯಾ, ಮತ್ತೆ ತುಂಬ ಇಂಪಾರ್ಟೆಂಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗಲಿ ಅಂತ ತುಂಬ ಚೆನ್ನಾಗಿರುವಂಥ ಟ್ರೈಪಾಡ್ ಇನಿಷಿಯಲಿ ಬಂದಾಗ ಕೊಡಿಸಿದ್ರು. ಬಟ್ ಅದಕ್ಕಿಂತ ತುಂಬ ಚೆನ್ನಾಗಿರುವಂಥದ್ದು ಅಪ್ಗ್ರೇಡೆಡ್ ಒನ್ ಅನ್ಸುತ್ತೆ, ಇನ್ಕ್ಲೂಡಿಂಗ್ ದ ಸ್ಮಾಲ್ ರಿಮೋಟ್ ಲೈಟಿಂಗ್ಸ್ ಇದೆಲ್ಲ ಇರುವಂಥದ್ದು. ಸೊ ದಟ್ಸ್ ವೆರಿ ಸ್ವೀಟ್ ಆಫ್ ಯು. ಓಕೆ, ಸೊ ಒಂದು ಸೆಲೆಬ್ರೇಷನ್ಗೆ ರೆಡಿ ಮಾಡ್ಕೊಳ್ಳೋಣ, ಓಕೆನಾ?
ಸೊ ಇದು ಕೇಕು. ನಾವು ದೊಡ್ಡ ಕೇಕ್ ಎಲ್ಲ ಏನು ಆರ್ಡರ್ ಮಾಡಿ ತಂದು ಆ ಥರ ಏನು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ. ಬಟ್ ಅಫ್ಕೋರ್ಸ್ ಲೈಕ್ ಚಿಕ್ಕ ಚಿಕ್ಕ ಮೂಮೆಂಟ್ಸ್ ನಾನು ಯಾವಾಗಲೂ ಸ್ಪೆಷಲ್ ಅಂತ ಬಯಸ್ತೀನಲ್ಲ, ಹಾಗಾಗಿ ಬಟ್ ಮನೆಯಲ್ಲಿ ಅಂತ ನಾನು ಈ ಒಂದು ಅರೇಂಜ್ಮೆಂಟ್ನ ಮಾಡಿದ್ದೀನಿ. ಸೊ ಐ ಹೋಪ್ ಹಿ ಲೈಕ್ಸ್ ಇಟ್. ಸೊ ದಿಸ್ ಇಸ್ ದಿ ನೈಫ್. ಅವ್ರು ಬರಲಿ. ಓಕೆ, ಸೊ ಈಗ ಲೈಟಿಂಗ್ ಅರೇಂಜ್ಮೆಂಟ್ನು ಮಾಡ್ಬಿಡ್ತೀನಿ. ಇಟ್ ವಿಲ್ ಬಿ ಫೈನ್. ಸೊ ಓಕೆ, ನಾನು ಹೇಳಬೇಕು ಅಂತ ಅನ್ಕೊಂಡೆ. ಇದು ಗ್ಲಾಸಸ್ ನಾನು ಆಕ್ಚುಲಿ ಆಯ್ಕೆ ಅಂತ ತೊಗೊಂಡು ಬಂದಿದ್ದು. ಅಂದರೆ ಕ್ರಿಸ್ಮಸ್ ಟೈಮ್, ನ್ಯೂ ಟೈಮಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಈಗ ಸದ್ಯಕ್ಕೆ 3 ತಂದಿದ್ದೀನಿ ಸಾಕು ಅಂತ. ಸೊ ಕ್ಯಾಂಡಲ್ಸ್ ಇರೋದಕ್ಕೆ. ಸೊ ಇಲ್ಲಿ ಜರ್ಮನಿಲಿ ಐ ಥಿಂಕ್ ಎಲ್ಲರೂ ಮನೇಲೂ ಕ್ಯಾಂಡಲ್ಸ್ ಇದ್ದೇ ಇರುತ್ತೆ. ಬಿಕಾಸ್ ದೇ ಕೀಪ್ ದೇರ್ ಹೋಮ್ ರಿಯಲಿ ಕಾಸಿ ಅಂಡ್ ನೈಸ್. ಸೊ ನನಗೂ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ನಾವು ವಾಶ್ರೂಮಲ್ಲಿ ಸ್ಲ್ಯಾಮ್ ಎಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಟ್ ಗಿವ್ಸ್ ಅ ಗುಡ್ ವೈಬ್ ಅಂಡ್ ಪಾಸಿಟಿವಿಟಿ. ಆ್ಯಂಡ್ ಕ್ರಿಸ್ಮಸ್ ಟೈಮಲ್ಲಿ ಡೆಕೋರೇಷನ್ಸ್ ಎಲ್ಲ ಮಾಡಿರ್ತಾರಲ್ಲ. ಸೊ ನಾನು ಅವ್ರ ಮನೆಗೆ ಮನೆಗೆಲ್ಲ ಹೋದಾಗ ದಿಸ್ ಇಸ್ ಜಾಬಿಂಗ್. ಸೊ ಆಮೇಲೆ ನಾನು ನೋಡಿದೆ ದೊಡ್ಡ ದೊಡ್ಡ ಕ್ಯಾಂಡಲ್ಸ್ ಎಲ್ಲ ನಾನು ಅಷ್ಟೆಲ್ಲ ಮನೆಯಲ್ಲಿ ನಮ್ಮಲ್ಲಿ ಹಚ್ಚಿ ಆ ಥರ ಪ್ಲೇಸ್ ಮಾಡ್ತೀನಿ. ಬಟ್ ಇದು ಮನೆ ಡೆಕೋರೇಷನ್ ಅಂತ ಅಂದ್ಬಿಟ್ಟು ಇದರಲ್ಲಿ ಸ್ವಲ್ಪ ಗ್ಲಾಸ್ ಬೌಲ್ಸ್ ಚಿಕ್ಕದು ದೊಡ್ಡ ಅಂತ. ಸೊ ಇದಕ್ಕೆ ಯೂಸ್ ಮಾಡ್ತೀನಿ. ಆ್ಯಂಡ್ these are ಕ್ಯಾಂಡಲ್ಸ್ ಇವು. ಸೊ ಒನ್ ಯೂಸಿಂಗ್ ಕ್ರೀಮ್ ಕಲರ್ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಮೂರು ಅದೇ ಯೂಸ್ ಮಾಡ್ತಾರೆ. ಕಲರ್ಸ್ ಇದೆ, ಬ್ರೌನ್ ಇದೆ, ಆರೆಂಜ್ ಇದೆ. ಸೊ ಸದ್ಯಕ್ಕೆ ನಾನು ಮೂರು ಒಂದೇ ಕಲರ್ ಯೂಸ್ ಮಾಡ್ತೀನಿ. ಒಂದು ಬೇರೆ ಕಲರ್ ಯೂಸ್ ಮಾಡ್ತೀನಿ. ಒಂಥರ ಆರೆಂಜ್ ಪಿಂಕ್ ಕಲರ್ ಇದೆ. ಸೊ ಇದು ಯೂಸ್ ಮಾಡ್ತೀನಿ. ಸೊ ಒಂದಲ್ಲಿ ಎರಡು ಸಾಕಿದಷ್ಟು ಯೂಸ್ ನೆಕ್ಸ್ಟ್ ಟೈಮ್. ಸೊ ಅದು ಬಿಟ್ಟು ಇದು ಪ್ಯಾಕ್ ಏನಪ್ಪಾ ಅಂತಂದ್ರೆ, ನಮ್ಮನೆಗೆ ಐ ಥಿಂಕ್ ತುಂಬಾ ಇಂಟರ್ನ್ಯಾಷನಲ್ ಗೆಸ್ಟ್ ಬರ್ತಾನೆ ಇರ್ತಾರೆ. ಅಫ್ಕೋರ್ಸ್ ಇವರಿಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಇಲ್ಲಿ ಕೊಲಂಬಿಯಾದವರು, ಸ್ಪೇನ್ ಅವರು, ಇಟಾಲಿಯನ್ಸ್ ಇದೆಲ್ಲ ಫ್ರೆಂಡ್ಸ್ ಡಿಫ್ರೆಂಟ್ ಆಗಿ ಇದ್ದಾರೆ. ಸೊ ಪ್ರತಿ ಸತಿ ಮನೆಗೆ ಬರಬೇಕಾದ್ರು ಏನಾದರೂ ಒಂದು ವಿಶೇಷವಾಗಿ ತಗೊಂಡು ಬರ್ತಾನೆ ಇರ್ತಾರೆ. ಸೊ ಈ ಸತಿ ರೀಸೆಂಟ್ ಆಗಿ ಬಂದಂತ ಕೊಲಂಬಿಯನ್ ಕಪಲ್, ಕೊಲಂಬಿಯಾದವರು ಆಕ್ಚುಲಿ ಒಬ್ರು, ಅಂಡ್ ಅವರ ವೈಫ್ ಐ ಥಿಂಕ್ ಅವರು ವಿಶೇಷ ಫ್ರಮ್ ಡಿಫ್ರೆಂಟ್ ಕಂಟ್ರಿ. ಸೊ ಅವರಿಬ್ರು ನಮಗೋಸ್ಕರ ಕೇಕ್ ಬೇಕ್ ಮಾಡ್ಕೊಂಡು ತಗೊಂಡು ಬಂದಿದ್ದು. ಬಿಕಾಸ್ ನಾನು ಅವ್ರ ಮನೆಗೆ ಒಂದ್ಸತಿ ಹೋದಾಗ ಐ ಥಿಂಕ್ ಕಾಫಿ ಯೂಸ್ ಮಾಡಿ ಸಮ್ ಕೇಕ್ ಮಾಡಿದ್ರು. ಸಕ್ಕರಾಗಿತ್ತು. ಡೆಸರ್ಟ್ ಅಲ್ಲಿ ಶಿ ಈಸ್ ಲೈಕ್ ಪ್ರೋ. ಐ ಥಿಂಕ್ ಶಿ ಈಸ್ ಫ್ರಮ್ ಹಂಗೇರಿಯಾ ಅಂತ ಅನ್ಸುತ್ತೆ. ಆ್ಯಂಡ್ ಶಿ ಈಸ್ ಅಮೇಝಿಂಗ್. ನನಗೆ ಅವ್ರು ತುಂಬಾ ಇಷ್ಟ. ಆ್ಯಂಡ್ ವೆರಿ ವೆರಿ ನೈಸ್ ಲೇಡಿ. ಅವರು ನಮ್ಮ ಮನೆಗೆ ಬಂದಿದ್ರು ಆ್ಯಂಡ್ ತುಂಬ ಇಷ್ಟಪಟ್ಟು ಇಂಡಿಯನ್ ಫುಡ್ ತಿಂದರು. ಅದ್ರದ್ದು ವ್ಲಾಗ್ ಮಾಡಿದ್ದೀನಿ, ಸದ್ಯದಲ್ಲಿ ಹಾಕ್ತೀನಿ ಅಂತ ಹೇಳ್ತಾ. ಸೊ ಅವರು ಅಫ್ಕೋರ್ಸ್ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನನಗೇನಾದರೂ ಸ್ಪೆಷಲ್ ತೊಗೊಂಡು ಬರಬೇಕು ಅಂತ ಕೇಕ್ನೇ ಬೇಕ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಈ ಸ್ಪೆಷಲ್ ಅಕೇಶನ್ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಇದು ಓರಿಯೋ ಟ್ರೆಶಸ್ ಮತ್ತು ವೆನಿಲಾ ಕ್ರೀಮ್ ಅನಿಸುತ್ತೆ, ಮನೇಲೇ ಬೇಕ್ ಮಾಡ್ತಾರೆ ಅವರು. ಆ್ಯಂಡ್ ಪೇಸ್ಟ್ರೀಸ್, ಕೋಲ್ಡ್ ಐಸ್ ಕೇಕ್ ಥರ ಇದೆ ಆ್ಯಕ್ಚುಲಿ. ಸೊ ಅವ್ರು ತೊಗೊಂಡು ಬಂದಾಗೆ ಅಂದರು ಜಸ್ಟ್ ಫಾರ್ ಯು ಅಂತ. ಸೊ ಸ್ಮಾಲ್ ಪೋರ್ಷನ್ ಮಾಡಿದ್ರಂತೆ. ಸೊ ಅದರಲ್ಲಿ ಆಲ್ಮೋಸ್ಟ್ ಈ ಪೋರ್ಷನ್ ನಮಗೆ ತೊಗೊಂಡು ಬಂದಿದ್ದಾರೆ. ಸೊ ದಟ್ಸ್ ರಿಯಲಿ ಸ್ವೀಟ್ ಆಫ್ ಇಟ್. ಆ್ಯಂಡ್ ಇದನ್ನು ವಿ ಆರ್ ಯೂಸಿಂಗ್ ಇಟ್ ಫಾರ್ ಆರ್ ಆ್ಯನಿವರ್ಸರಿ. ಚಿಯರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೋತ್ ಆಫ್ ಯು. ಈ ಒಂದು ಸಿಕ್ಕಾಪಟ್ಟೆ ಡೆಲಿಷಿಯಸ್ ಆಗಿರುವಂತಹ ಯಮ್ಮಿಯಸ್ಟ್ ಕೇಕ್ನ ನಮಗೆ ತಂದುಕೊಟ್ಟಿದ್ದಕ್ಕೆ. ಸೊ ಇದನ್ನು ನಾವು ನಮ್ಮ ಆ್ಯನಿವರ್ಸರಿ, ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು ಬೋತ್ ಆಫ್ ಯು. ವಿ ಲವ್ ಯು. Happy engagement anniversary, baby. ಥ್ಯಾಂಕ್ ಯು. I love you. Each and every moment that I've spent with you is like 1,000 lifetimes, and I want to spend with you a billion lifetime. And I want you to know a billion is a large number. Just to give you an example, one human, because we breathe on a regular basis,
we still, in his entire lifetime, average human only breathes 670 million times. Hmm? Breathing, so essential for living. Yeah? Yeah. It's only done 670, 100, 670 times million. Hmm? And it takes 1,000 million to become 1 billion. So you are far more important than the breath that I take. Oh my god. Oh, yeah, I know. I know. I was just. Thank you. I love you too. Happy engagement anniversary. Could you on the light? We can cut the cake. So for now it's 1 year. Perfect. I know you from 1 year and I know you well better than anybody else. Yeah. Anniversary cheers. Why don't we play a music? Nobody's there to clap and say hey, happy anniversary. My mom, my dad, Tanu, Manya, or nobody. ಅವಳ ನೋಡಿ ನಿಂತರು ಬೀಸು ಗಾಳಿಗಳು ಮಾತನಾಡಲು ಕೇಳದ ಪಿಸು ಮಾತಿ ಅನ್ಸುತ್ತೆ ಅಯ್ಯಯ್ಯೋ ಯಾರು ಇಲ್ಲ ಹ್ಯಾಪಿ anniversary. ಆಮೇಲೆ ಒಂದು ಬೈಕ್ ಟೇಸ್ಟ್ ನೋಡೋಣ ಅವಳು ತರ್ಕೊ ಹೇಳಿದೆ ಬೇಡ ಅಂತ. ಹೇಗೆ ಕಮಲೆ ಅಂದ್ರೆ ಅದು ಉಲ್ಟ ತೆಗ್ದಿದ್ದೀನಿ, ಅದೇ ಪ್ರಾಬ್ಲಮ್ ಅಷ್ಟೇ. ಹಿಂಗೆ ಇದೆ ಎರಡು ಕಡೆ ಬ್ಲ್ಯಾಕ್ ಲೇಯರ್ ಇದಾವ. ಅದು ಟಾಪ್, ಅದು ಬಾಟಮ್. ತಿಂದೆ ಏನು ಸ್ಮೈಲ್ ಬೆಲ್ಲಚ್ಚಂಗೆ ಪಾರು ನೀನು. ಅಯ್ಯೋ ಐ ಕಾಂಟ್ ಗೆಟ್ ಓವರ್ ಆಫ್ ದಿಸ್ ಸಾಂಗ್ ಮ್ಯಾನ್. ಸೊ ನಾನು ದೇವ್ರ ಮನೇನ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇಲ್ಲೇ ಒಂದು ವುಡನ್ ಟೇಬಲ್ ಟೈಪ್ ಸ್ಮಾಲ್ ಸ್ಟ್ಯಾಂಡ್ ಇಟ್ಬಿಟ್ಟು ದಿಯಾ ಸ್ಲಿಟ್ ಮಾಡಿದ್ದೀನಿ. ಸೊ ಒಂದು ದೀಪ ತಂದಿದ್ದೆ, ಕುಂಕುಮದ ಬಾಟ್ಲಿದೆ. ಆ್ಯಂಡ್
ನಾನು ತುಂಬ ನಂಬುವಂಥ ರಾಯರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಭಯ ಆ್ಯಂಡ್ ವಕ್ರತುಂಡ ಏಕದಂತ ಗಣಪತಿ ಇದೆ. ಆ್ಯಂಡ್ ಅಷ್ಟೇ ಬಿಲೀವ್ ಮಾಡುವಂಥ ಸಾಯಿಬಾಬಾ. ಬಾಬಾ ಈಸ್ ಆಲ್ಸೋ ಮೈ ಫೇವ್ರೇಟ್. ನಂಗೆ ಆ್ಯಕ್ಚುಲಿ ಇಲ್ಲಿ ಬಂದಮೇಲೆ ಅನಿಸ್ತು ನಾನು ಯಾವುದಾದ್ರೂ ಒಂದು ಅಮ್ಮನವ್ರ ಫೋಟೋ ತರಬೇಕಿತ್ತು ಅಂತ. ಬಟ್ ಸದ್ಯಕ್ಕೆ ಇಷ್ಟಿದೆ ಅಷ್ಟೇ. ಬನಶಂಕರಮ್ಮನು ಬಿಲೀವ್ ಮಾಡ್ತೀನಿ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ತರ್ತೀನಿ. ಮುದ್ದಾಡುತ್ತಾ ಆಗಾಗ ಮುಖ ನಿನ್ನೆಲ್ಲ ನೋವು ಹಿಂದಿಂದದು ಓಕೆ ಪಾಡು ಪ್ರೀತಿ ಸಾರಿ ಹೃದಯವು ಹೂವಿನ ಚಪ್ಪರ ಅದರಲ್ಲಿ ನಿನ್ನದೇ ಅಬ್ಬರ ಕನಸಲಿ ನಡೆಸೋ ಬಿಸಿಲಾದರೆ ಒಲವನೆ ಬಡಿಸು ಹಸಿವಾದರೆ ರಾಗಶ್ರುತಿ ಎಲ್ಲಾದ್ರು ಚೆನ್ನಾಗಿ ಆಡ್ತೀನಿ. ಸುಮ್ಮನೆ ನಿನಗೆ ಬರಲ್ಲ ಸಾಂಗ್. ಹೌದಾ? ಸರಿ. ನಂಗೆ ಲಿರಿಕ್ಸ್ ಗೊತ್ತಾಗ್ತಿಲ್ಲ ಬಟ್ ಟ್ಯೂನ್ ಗೊತ್ತು. ನೀವು ಅಲ್ಲಿ ಹೆಡ್ಫೋನ್ಸ್ ಹಾಕೊಂಡು ಅಲ್ಲಿ ಬೇಕಂತ ಸುಮ್ಮನೆ ಮುತ್ತಾಡುತ್ತಾ ಅಲ್ಲ ಆಕಾಶ ಬುಟ್ಟಿಯು ಜೇಬಲ್ಲಿದೆ. ಕರೆಕ್ಟಾಗಿ ಹೇಳಿಲ್ವಾ ಜೇಬಲ್ಲಿದೆ ಅಂತ? ಊರು ಮಾಯವಾಗಿದೆ. ಅಯ್ಯಪ್ಪ, ನಿನ್ನೆಲ್ಲ ನೋವು ಪ್ರೀತಿಯಿಂದ ಮಾಯ ಮಾಡುವೆ. ಪ್ರೀತಿಯಾದರೆ ಹೃದಯವು ಮುತ್ತಿನ ಜೋಗುಳೆ ಅದರಲ್ಲಿ ನಿನ್ನದೇ ದೇಣಿಗೆ ನಡೆಸು ಬಿಸಿಲಾದರೆ ಅಪ್ಪ ಕರ್ಕಶ ಧ್ವನಿ ನೀವು ತೋರ್ಸ್ಕೊಂತೀರ ನಾನು ತೋರ್ಸ್ಕೊಳ್ಳಲ್ಲ ಅಷ್ಟೇ. ಆಯ್ತಮ್ಮ, ನೀನೇ ದೊಡ್ಡ ತ್ಯಾಗಮಹಿ ನೀನು. ಆಯ್ತು, ನಂಗೆ ಲಿರಿಕ್ಸು ಹಂಗೆ ಹೇಳ. ಇನ್ಸತ್ತೆ ಬರ್ಬೇಕಿಲ್ಲಿ ಫೀಲ್ ಬರುತ್ತೆ. ಸ್ಮೈಲ್ ಲಿರಿಕ್ಸ್ ಬರ್ತಾಯಿತ್ತು. ಗೋವಿಂದ ಗೋವಿಂದ ಇರಿ ಒಂದು ನಿಮಿಷ. ಏನು ಸಾಂಗ್ ಹೇಳಿ? ಏನ್ ಸಾಂಗ್ ಹೇಳಿ? ನನಗೆಲ್ಲ ಗೊತ್ತಿಲ್ಲ ಹೇಳಿ. ಇದು ಆಕಾಶದಾಚೆ ಫಸ್ಟ್ ಏನದು ಲಿರಿಕ್ಸು ಇದೆಯಾ? ಒಲವೇ ನಾನು ಪ್ಲೀಸ್ ನೀನ್ ಆಡ್ತಿದ್ದೆಲ್ಲ ಶೀಲ ನಾನು ಚೆನ್ನಾಗಿ ಇವಾಗ ನಾನು ಡೆಡಿಕೇಟ್ ಮಾಡ್ತೀನಿ. ತುಂಬಾ ಒಳ್ಳೆ ಸಾಂಗು. ಮೌನದ ಈ ನೋಟದಲ್ಲಿ ಸಾವಿರ ಮಾತಾಗುವೆ ಕಂಗಳ ಈ ಬೆಳಕಿನಲ್ಲಿ ಚಿಮ್ಮುವ ಖುಷಿಯಾಗುವೆ ಹಾರಾಡುವ ಈ ನನ್ನಯ ಸಂಭ್ರಮ ನೀನಾದೆ ಈ ಭಾವದ ಆಂತರ್ಯದ ಮಾಧುರ್ಯ ನೀನಾದೆ ಸಂಜೆಯ ರಾಗಕ್ಕೆ ಬಂದಿಹ ಬೆಳದಿಂಗಳೇ ಮನದಾಳದಿ ಗುನುಗೋ ಸಿಹಿಯಾದ ಸ್ವರದ ನನ್ನ ಹಾಡಿನ ಶ್ರುತಿ ನೀನೇ ಅಲ್ಲವೇ ಒಲವೇ 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 ಈ ನದಿಗೆ ಕಡಲಾಗಿರುವೆ. ಇಟ್ಸ್ ಸ್ನೋಯಿಂಗ್ ಔಟ್ಸೈಡ್. ಕಾರ್ ಮೇಲೆಲ್ಲ ಮೈ ಗಾಡ್ ಎಷ್ಟೊಂದು ಬಂದಿದೆ. ಒಂದು ನಿಮಿಷ ಪಿಜ್ಜಾ. ಅದು ನೋಡ್ರಿ ಅವ್ರ ಮನೆ ಒಳಗಡೆ ಇರೋ ಕಾರ್ಗೂ ಸ್ನೋ ಹೆಂಗ್ ಬಿತ್ತು. ಅಲ್ಲಿ ಒಳಗಡೆ ಹಾಲ್ವೇ ಇದೆ ಅಲ್ಲಿ. ಹೌದಾ? ಅಂದ್ರೆ ವರಾಂಡ ತರ ಐತಿ. ನಾನು ಫುಲ್ ಶೆಡ್ ತರ ಅನ್ಕೊಂಡೆ. ಕಾರ್ ಫುಲ್ ಸಕ್ಕದ ಕಾಣ್ತಿದೆ. ಕೆಳಗೋಗಿ ಬರೋಣ.
ಈಗ ಫಸ್ಟ್ ಪಿಜ್ಜಾ ತಿನ್ನೋಣ, ತಿಂದ್ಮೇಲೆ ಹೋಗೋಣಂತೆ. ಫಸ್ಟ್ ತಿನ್ನೋಣ. ಚಂದ ಫೋಟೋಸ್ ಎಲ್ಲ ಬರ್ತಾಯಿತ್ತು. ಕಾರ್ ಹತ್ರ ಎಲ್ಲ ಸಖತ್ತಾಗಿ ತಗೊಳ್ಬೋದು. ಅಲ್ಲಮ್ಮ ಇದಕ್ಕೂ ಒಂದು ವಿಂಟರ್ ಬರ್ಗೆ ಹೋಗೋಣ. ಎಲ್ಲೂ ಹೋಗಿ ವಿಂಟರ್ ಬರ್ಗು ಹೋಗೋಣ. ಅವಾಗ ಅಲ್ಲಿ ಚೆನ್ನಾಗಿ ಫೋಟೋ ತೆಗಿಯೋಣಂತೆ. ಇವಾಗ ಎಂಗೇಜ್ಮೆಂಟ್ ಆನಿವರ್ಸರಿ ಬೇಬಿ, ಎಂಗೇಜ್ಮೆಂಟ್ ಆನಿವರ್ಸರಿ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಫೋಟೋ ತೆಗೆದ್ರೆ ಇನ್ನೂ ಚೆನ್ನಾಗಿ ಕಾಣ್ತೈತಿ ಪಿಜ್ಜಾ ತಿಂದ ಮೇಲೆ. ಹೌದಾ? ಫುಲ್ ಸ್ನೋಮಯ ಹಿಂಗೆ ದಿನ ಬರ್ತಾ ಇದೆ. ನೋಡೋಣ ಫಿಲ್ಮ್ ಯಾವುದು? ಓಕೆ. ಹಳೇದೈತಿ, ನಿಮ್ಗೆ ಇಷ್ಟ ಆಗುತ್ತಿಲ್ಲ. ಹಾಗಾದ್ರೆ ಅದ್ರ ಬೇರೆದು. So good, no? Yummy, yummy. ಸಕ್ಕತ್ತಾಗಿದೆ. ಹಿಟ್ಟಾ? ಸೆಕೆಂಡ್ ಪ್ಲೇಸ್. ಫಸ್ಟ್ ಪ್ಲೇಸ್ ನೋಡಿಲ್ಲ. ಫಸ್ಟ್ ಸೆಕೆಂಡ್ ಫಸ್ಟ್ ಸೆಕೆಂಡ್ ರಿಲೇಷನ್ ಇಲ್ಲ ಅಂದ್ರೆ ಪರವಾಗಿಲ್ಲ. ಐ ವಾಂಟ್ ಟು ವಾಚ್ ಒನ್ ಫಸ್ಟ್. So good, no? ಸೊ ವಿ ಗೋನ್ ಎಂಜಾಯ್ ಡಿನ್ನರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಆಲ್ಸೋ ನಿಮ್ಮ ಕಮೆಂಟ್ಸ್ ಮೂಲಕ ಪ್ಲೀಸ್ ಶವರ್ ಆಲ್ ಯುವರ್ ಲವ್ ಅಂತ ಹೇಳ್ತಾ ಜರ್ಮನಿಯಲ್ಲಿ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಸಪೋರ್ಟಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಸೇ ಬಾಯ್. ಬಾಯ್. ಸಿ ದಿಸ್ ಸೈಡ್ ಅಂಡ್ ಸೇ ಬಾಯ್. ಬಾಯ್.